ಸುರಪುರದಲ್ಲಿ ವಂಶ ಪಾರಂಪರ್ಯ ರಾಜಕೀಯಕ್ಕೆ ತಿಲಾಂಜಲಿ. ಸುರಪುರ ಜನರ ಮೆಚ್ಚಿನ ನಾಯಕನಾಗಿದ್ದೇಗೆ ರಾಜುಗೌಡರು. ಅದು ದಶಕಗಳ ಕಾಲ ಹಿರಿಯ ತಲೆಮಾರುಗಳೇ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಸಮಯ. ವಂಶ ಪಾರಂಪರ್ಯ ರಾಜಕೀಯದಿಂದ ಜನ ಬೇಸತ್ತಿದ್ರು ಅನ್ಸುತ್ತೆ. ಮಂದಗತಿಯಲ್ಲಿದ್ದ ಸುರಪುರ ಕ್ಷೇತ್ರದ ಅಭಿವೃದ್ಧಿಗೆ ಹಾತೊರೆಯುತ್ತಿದ್ದ ದಿನಗಳು. ಆ ದಿನಗಳಲ್ಲೇ ನೋಡಿ ರಾಜಕೀಯ ಮೊಗಸಾಲೆಯಲ್ಲಿ ಯುವ ಮುಖವೊಂದು ಕಾಣಿಸಿಕೊಂಡಿತ್ತು. ಅರೆ, ನೀನಿನ್ನು ಚಿಕ್ಕ ಹುಡುಗ, ನಿನ್ಯಾಕೋ ಇದೆಲ್ಲ ಅನ್ನೋ ಮಾತು ಕೇಳಿ ಬಂದಿದ್ವು. ಆದ್ರೆ ಛಲ ಬಿಡದ ಆ ಯುವಕ 2004ರ ಸುರಪುರ ವಿಧಾನಸಭೆಗೆ ಸ್ಪರ್ಧಿಸಿಯೇ ಬಿಟ್ಟ. ಮುಂದಾಗಿದ್ದು ಮಾತ್ರ ಘಟಾನುಘಟಿ ನಾಯಕರು ಮೂಗಿನ ಮೇಲೆ ಬೆರಳಿಡುವಂತಾಗಿದ್ದು. ಎಸ್ ಫ್ರೆಂಡ್ಸ್, ಸುರಪುರ ವಿಧಾನಸಭಾ ಕ್ಷೇತ್ರವಷ್ಟೇ ಅಲ್ಲ, ರಾಜ್ಯದಲ್ಲೇ ಅತಿ ಚಿಕ್ಕ ವಯಸ್ಸಿನ ಎಂಎಲ್ಎ ಅನ್ನೋ ಹೆಗ್ಗಳಿಕೆ ಪಡೆದಿದ್ರು ಸುರಪುರದ ಕೊಡೇಕಲ್ನ ರಾಜುಗೌಡರು. ರಾಜುಗೌಡ ನರಸಿಂಹ ನಾಯಕ ತಮ್ಮ 21ನೇ ವಯಸ್ಸಿನಲ್ಲಿ ಕೊಡೇಕಲ್ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಪ್ರತಿನಿಧಿಸಿದ್ರು. 2004ರಲ್ಲಿ ಖ್ಯಾತ ಉದ್ಯಮಿ ಡಾಕ್ಟರ್ ವಿಜಯ ಸಂಕೇಶ್ವರ ಕಟ್ಟಿ ಬೆಳೆಸಿದ ಕನ್ನಡ ನಾಡು ಪಾರ್ಟಿಯಿಂದ ರಾಜ್ಯ ರಾಜಕೀಯ ರಂಗಕ್ಕೆ ಧುಮುಕಿದ್ರು. 43,608 ಮತಗಳನ್ನ ಪಡೆದು ಸುರಪುರ ಕ್ಷೇತ್ರದಿಂದ ಗೆದ್ದು ಬೀಗಿದ್ರು. ರಾಜುಗೌಡರು ಇದುವರೆಗೆ ಹಿಂತಿರುಗಿ ನೋಡಿದ್ದೇ ಇಲ್ಲ. 2008ರಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿ ಗೆಲುವು ದಾಖಲಿಸ್ತಾ ಹೋದ್ರು. ಯಾವುದೇ ಕಾರಣಕ್ಕೂ ಅಂತ ಶಾಸಕರು ಸಿಗಲ್ಲ. ಅಂತ ಶಾಸಕರನ್ನ ಈ ತಾಲೂಕಲ್ಲಿ ಪಡೆದಂತ ನಾವೇ ಮತದಾರರ ಧನ್ಯರಂತ ಹೇಳ್ತೀನಿ. ಅವ್ರು ಏನೆಲ್ಲ ಕೆಲಸ ಮಾಡಿದ್ರು, 3,600 ಕೋಟಿ ಬಜೆಟ್ ಅನ್ನು ತಂದಂತ ಧೀಮಂತ ನಾಯಕ ಯಾರಾದ್ರೂ ನರಸಿಂಹ ನಾಯಕ ರಾಜುಗೌಡರು ಅಂತ ಹೇಳಿ ಕಷ್ಟಪಡ್ತೀನಿ. ಈ ತಾಲೂಕದಲ್ಲಿ ಅಷ್ಟೊಂದು ಒಳ್ಳೆ ಕೆಲಸ ಮಾಡಿಕೊಟ್ಟು ಒಳ್ಳೊಳ್ಳೆ ಬಡ ಮಕ್ಕಳಿಗೆ ಸ್ಕೂಲ್ ಕಳಿಸಿದ್ರು, ಹಾಸ್ಟೆಲ್ಗಳು ಕಳಿಸಿದ್ರು. ಕೊರೋನಾ ಸಂದರ್ಭದಲ್ಲಿ ತನ್ನ ಜೀವವನ್ನು ಲೆಕ್ಕಿಸಿದೆ. ಬಡವರಿಗೆ ಕಷ್ಟ ಬರಬಾರ್ದಂತೇಳಿ ತಮ್ಮ ಕೊರೋನಾ ಸಂದರ್ಭದಲ್ಲಿ ತನ್ನ ಕೈಲಾದ ಸಹಾಯ ಮಾಡಿ ಲಸಿಕೆ ತಂದು ವ್ಯಾಕ್ಸಿನ್ ತಂದು ತನ್ನ ಕ್ಷೇತ್ರ ಜನರನ್ನು ಕಾಪಾಡ್ಕೊಂಡ್ರು. ಜನ ಸೇವೆಯೇ ಜನಾರ್ದನನ ಸೇವೆ ಮಂತ್ರ ಜಪಿಸ್ತಾ ಹಿಂದುಳಿದ ಯಾದಗಿರಿ ಜಿಲ್ಲೆಗೆ ಕೊಡುಗೆ ಸಲ್ಲಿಸಿದ್ದಾರೆ ಸುರಪುರ ಶಾಸಕ ರಾಜುಗೌಡ. ಅಭಿಮಾನಿಗಳು ಮೆಚ್ಚಿದ ನರಸಿಂಹ ನಾಯಕ. ಇವರು ಕಷ್ಟವೆಂದು ಯಾರೇ ಬರಲಿ ನೆರವಾಗುವ ಗುಣವುಳ್ಳವರು. ರಾಜುಗೌಡರ ಕಾರ್ಯವೈಖರಿ ಜನ ಬೆಂಬಲವನ್ನ ಕಂಡು ಖುದ್ದು ದೇಶದ ಪ್ರಧಾನಿಯೇ ಬೆನ್ನು ತಟ್ಟಿ ಶಭಾಸ್ ಎಂದಿದ್ರು. ಸಂಕಷ್ಟಕ್ಕೆ ಸ್ಪಂದಿಸೋ ಸರದಾರ. ತಾಯಿಯ ಮಮತೆ, ತಂದೆಯ ಅಕ್ಕರೆಯಲ್ಲಿ ಬೆಳೆದ ಇವರಿಗೆ ಮೊದಲಿನಿಂದಲೂ ಸಮಾಜಮುಖಿ ಕಾಳಜಿ ಅಪಾರ. ಇದುವೇ ಮುಂದೆ ರಾಜುಗೌಡರನ್ನ ಕೇವಲ 25ನೇ ವಯಸ್ಸಿನಲ್ಲಿಯೇ ಶಾಸಕರನ್ನಾಗಿ ಸೇವೆ ಸಲ್ಲಿಸುವಂತೆ ಮಾಡಿದ್ದು. ನೀರು ಕೊಟ್ಟನ್ರಿ, ನಮ್ಮೂರಾಗ ಎಲ್ಲ ಅಷ್ಟು ಸಿಸಿ ರೋಡ್ ಮಾಡ್ಯಾರ, ಸಾಲಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ಹಂಗ ನಮ್ಗೆ ಇದೇ ರಾಜುಗೌಡ ಬಂದ್ರೆ ನಮ್ಗೆ ಒಳ್ಳೇದಾಗಲ್ಲ ಅಂತ ನಾವು ಬೇಡ್ಕೊಂತೀವಿ. ನಾವು ಅಧಿಕಾರದಲ್ಲಿರುವಂಥ ಯಾವಾಗಲೂ ನಾವು ಕಂಟಿನ್ಯೂ ನೀರು ಬಿಡಿಸಿ ಸರಿ ಅಧಿಕಾರ 5 ವರ್ಷದಲ್ಲಿ 10 ಪೀಕ್ ನೀರು ಬಿಡಿಸೋಂಥ ಕೆಲಸವನ್ನು ಮಾಡಿದೆ. ಇವರು ಮೊದಲನೇ ಪೀಕೆ ವಾರಬಂದಿ ಮಾಡಿದ್ರು. ಹಿಸ್ಟ್ರಿಯಲ್ಲಿ ಮಾಡಿಲ್ಲ ವಾರಬಂದಿ. ನೀವು ಡ್ಯಾಮ್ ಇತಿಹಾಸ ತೆಗೆದು ನೋಡ್ರಿ, ಸುಗ್ಗಿ ಪೀಕಲ್ಲಿ ವಾರಬಂದಿನೇ ಮಾಡಿಲ್ಲ. ಅವಾಗ ವಾರಬಂದಿ ಮಾಡಿದರು. ಈಗ 2ನೇ ಪೀಕ್ ಅಂದ್ರೆ ಸಂಪೂರ್ಣ ಬಂದ್ ಮಾಡಿ ಬಿಜಾಪುರ ಬಾಗಲಕೋಟೆ ರೈತರಿಗೆ ಕಬ್ಬಿಗೆ ಅನುಕೂಲ ಆಗಲ್ಲ ಅಂತೇಳಿ ನಮ್ಮ ರೈತರಿಗೆ ಮೋಸ ಮಾಡಿದರು. ಸಮಾಜದಲ್ಲಿ 4 ಜನರಿಗೆ ನೆರವಾಗುವ ಮನೋಭಾವ ಮುಖ್ಯವೆಂಬುದು ಇವರ ತಾಯಿ ತಿಮ್ಮಮ್ಮನವರ ಮಾತು. ಆ ಮಾತಿನಂತೆಯೇ ನಡೆದುಕೊಂಡವರು ಶಾಸಕ ರಾಜುಗೌಡ. ಕೇವಲ ತಾವಾಯ್ತು ತಮ್ಮ ಪಾಡಾಯ್ತು ಎಂದು ಸುಮ್ಮನೆ ಕುಳಿತವರಲ್ಲ, ಪರ ಸೇವೆಯಲ್ಲೇ ಪರಮಾರ್ಥ ಕಂಡವರು. ತಂದೆ ಶಂಬನಗೌಡರ ಮಾರ್ಗದರ್ಶನದಲ್ಲಿ ಜನಪರ ಕಾರ್ಯದಲ್ಲಿ ನಿರತರಾದರು. ಇವರು ಕಷ್ಟವೆಂದು ಯಾರೇ ಬರಲಿ ನೆರವಾಗುವ ಗುಣವುಳ್ಳವರು, ಸಂಕಷ್ಟಕ್ಕೆ ಸ್ಪಂದಿಸೋ ಸರದಾರ. ರಾಜುಗೌಡರು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ರಿ. ಇವತ್ತು ವೀರಾಪುರ ಯಾತ್ರೆ ನೀರಾವರಿ, ಇವತ್ತು ವೇಜನೆಗಳು ನೀರಾವರಿ ನಡೆದ. ಅಲ್ಲಿಂದ ಏನಪ್ಪ ಅಂದ್ರೆ ಚರಂಡಿಗಳ ಅಭಿವೃದ್ಧಿಗಳಾಗ್ಯಾವ, ಮನೆಗಳ ಅಭಿವೃದ್ಧಿಗಳಾಗ್ಯಾವ, ಹಲವಾರು ಒಂದಲ್ಲ ಎರಡಲ್ಲ. ರಾಜುಗೌಡರು ಇವತ್ತು ನಾವು ಇಲ್ಲಿ ಹೇಳ್ಬೇಕಾದ್ರೆ ರಾಜುಗೌಡರಂಥ ಕೆಲಸಗಳು ಇಲ್ಲಿ ಯಾರು ಮಾಡಿಲ್ಲ. ಸುರಪುರವೆಂದರೆ ರಾಜ್ಯದಲ್ಲಿ ಹಿಂದುಳಿದ ಕ್ಷೇತ್ರವೆಂಬ ಮಾತು ಪ್ರಚಲಿತದಲ್ಲಿತ್ತು. ಆದರೆ ಅದ್ಯಾವಾಗ ರಾಜುಗೌಡ ನರಸಿಂಹ ನಾಯಕ ಜನಪ್ರತಿನಿಧಿಯಾಗಿ ಆಯ್ಕೆಯಾದ್ರೋ ಈ ಮಾತು ದೂರವಾಯಿತು.
ಅಷ್ಟರ ಮಟ್ಟಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಹಾತೊರೆಯುವ ಮನವುಳ್ಳವರು ರಾಜುಗೌಡರು. ಕ್ಷೇತ್ರದಲ್ಲಿ ನೀರಾವರಿ, ಕೃಷಿ, ಶಿಕ್ಷಣ, ವಸತಿ, ಶಾಲಾ ಸೌಕರ್ಯ, ರಸ್ತೆ ಸೌಲಭ್ಯ ಸುಗಮವಾಗಿದೆ. ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಸುರಪುರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸಿದ್ದಾರೆ. ಇನ್ನು ಕರೋನಾ ಸಮಯದಲ್ಲೂ ಕೂಡ ಸಂಕಷ್ಟಕ್ಕೆ ಹೆಗಲು ಕೊಟ್ಟು ನಿಂತರು. ಸುಮಾರು 3,000 ಕೋಟಿ ಅನುದಾನವನ್ನು ತಂದು ತಾಲೂಕಿನಾದಂಥ ಶಿಕ್ಷಣಕ್ಕಾಗಲಿ, ಕುಡಿಯುವ ನೀರಿಗಾಗಲಿ, ಮತ್ತು ರಸ್ತೆ ಸುಧಾರಣೆಗಾಗಲಿ, ಸಿಸಿ ರಸ್ತೆಗಳಾಗಲಿ, ಅನೇಕರ ರೈತರ ನೀರಾವರಿ ಇಲಾಖೆಗಾಗಲಿ ವಿವಿಧ ಯೋಜನೆಗಳನ್ನು ಕೊಟ್ಟಂಥ ಕೊಡುಗೆಯಿಂದ ಅವ್ರನ್ನ ಜನ ಯಾವತ್ತೂ ಕೈ ಬಿಡಲ್ಲ ಮತ್ತು ಕೈ ಹಿಡಿತಾರೆ ಅಂತಕ್ಕಂಥದ್ದು ವಿಶ್ವಾಸದಿಂದ ಈ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ವಹಿಸಿದ್ದಾರೆ. ಖಂಡಿತ ಅವರಿಗೆ ತಾಲೂಕಿನ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಾನು ಸೋಲಿಲ್ಲದ ಸರದಾರ ಶಾಸಕ ರಾಜುಗೌಡ 3 ಬಾರಿ ಶಾಸಕರಾಗಿ ಆಯ್ಕೆಯಾದವರು. ಸಚಿವರಾಗಿ ರಾಜ್ಯದಲ್ಲಿ ಮಹತ್ತರ ಜವಾಬ್ದಾರಿ ನಿಭಾಯಿಸಿದ ಹೆಗ್ಗಳಿಕೆ ಹೊಂದಿದ್ದಾರೆ. ಕಿರಿಯ ವಯಸ್ಸಿನಲ್ಲಿಯೇ ಹಲವು ಸವಾಲು ಎದುರಿಸಿದವರು. ರಾಜಕೀಯ ಮೊಗಸಾಲೆಯಲ್ಲಿ ಗುರುತಿಸಿಕೊಂಡವರು. ಶಾಸಕರಾಗಿ ಆಯ್ಕೆಯಾಗಿದ್ದಾಗಿನಿಂದಲೂ ಯಾದಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ವಿನೂತನ ಕಾವ್ಯ ಜಾರಿಗೆ ತರುತ್ತಲೇ ಇದ್ದಾರೆ. ಇದೀಗ 2024ರ ಬೈ ಎಲೆಕ್ಷನ್ನಲ್ಲಿ ಮತ್ತೊಮ್ಮೆ ಜನಸೇವೆಗೆ ಮುಂದಾಗಿದ್ದಾರೆ. ಮತ್ತೊಮ್ಮೆ ಮೋದಿ ಸರ್ಕಾರ ರಚನೆಗೆ ಹೆಗಲು ಕೊಟ್ಟಿದ್ದಾರೆ. ನಮ್ಮ ಜನಾಶೀರ್ವಾದ ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ಕಂಕಣಬದ್ಧರಾಗ್ತಾರೆ. ರಾಜಗೌಡರು ಬೇಕು. ರಾಜಗೌಡರು ಬಂದ್ರೆ ಎಲ್ಲ ರೈತರು ಬದುಕ್ತಾರ. ರಾಜಗೌಡರು ಇರ್ಲಾರ್ದ ಮಟ್ಟಿಗೆ ಹಳ್ಳಿಯಾಗ ಜನ ನೀರಿಲ್ದ ಮಟ್ಟಿಗೆ ದೇಶಕ್ಕೆ ದುಡಿಯಕ್ ಹೋಗ್ಯಾರ, ಊರ್ ಬಿಟ್ಟು ಊರ್ ಹೋಗ್ಯಾರ. ರಾಜಗೌಡರು ಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ನ್ಯೂಸ್ 24 ಭಾರತ್, ನೈಜ ಸುದ್ದಿ ಅನಾವರಣ. ಹಳ್ಳಿ ಟು ಡೆಲ್ಲಿ.